ಈಗ ಉಪಾಧ್ಯಕ್ಷರ ಚುನಾವಣೆ. ಶ್ರೀ ಮಂಕಾಲ್ ವೈದ್ಯ ಅವರನ್ನು ವಿಧಾನಸಭೆ ಉಪಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸುವುದು. ಅಧ್ಯಕ್ಷರೇ, ಶ್ರೀ ಮಂಕಾಳ್ ವೈದ್ಯ ಅವರನ್ನು ವಿಧಾನಸಭೆಯ ಉಪಾಧ್ಯಕ್ಷರಾಗಿ ಚುನಾಯಿಸಬೇಕೆಂದು ಸೂಚಿಸುತ್ತೇನೆ. ಮಾನ್ಯ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರು ಅನುಮೋದಿಸುವುದು. ಮಾನ್ಯ ಅಧ್ಯಕ್ಷರೇ, ಶ್ರೀ ಮಂಕಾಳ್ ವೈದ್ಯ ಅವರನ್ನು ವಿಧಾನಸಭೆಯ ಉಪಾಧ್ಯಕ್ಷರನ್ನಾಗಿ ಚುನಾಯಿಸಬೇಕೆಂದು ಮಾನ್ಯ ಮುಖ್ಯಮಂತ್ರಿಗಳು ಸೂಚಿಸಿರುವ ಪ್ರಸ್ತಾವನೆಯನ್ನು ಅನುಮೋದಿಸುತ್ತೇನೆ. ಮಾನ್ಯ ಮುಖ್ಯಮಂತ್ರಿಯವರು ಸೂಚಿಸಿರುವ ಮತ್ತು ಮಾನ್ಯ ಸಚಿವರಾದಂಥ ಲಕ್ಷ್ಮಣ್ ಸವದಿ ಅವರು ಅನುಮೋದಿಸಿರುವ ಪ್ರಸ್ತಾವ ಈ ರೀತಿ ಇದೆ. ಶ್ರೀ ಮಂಕಾಲ್ ವೈದ್ಯ ಅವರನ್ನು ವಿಧಾನಸಭೆಯ ಉಪಾಧ್ಯಕ್ಷರನ್ನಾಗಿ ಚುನಾಯಿಸುವುದು. ಈ ಪ್ರಸ್ತಾವವನ್ನು ಸಭೆಯ ಮತಕ್ಕೆ ಹಾಕುತ್ತೇನೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು. ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿದೆ. ಪ್ರಸ್ತಾವ ಹೌದು ಎನ್ನುವರ ಪರವಾಗಿ ಪ್ರಸ್ತಾವವು ಅಂಗೀಕೃತವಾಗಿದೆ. ಶ್ರೀಮಾನ್ಯ ವೈದ್ಯ ಅವರು, ಮಂಕಾಲ್ ವೈದ್ಯ ಅವರು ಉಪಸಭಾ ಅಧ್ಯಕ್ಷರಾಗಿ ಸರ್ವಾನುಮತದಿಂದ ಆಯ್ಕೆಯಾಗಿರುತ್ತಾರೆ ಎಂದು ಈ ಮೂಲಕ ಘೋಷಿಸುತ್ತೇನೆ. ನೂತನ ಉಪಾಧ್ಯಕ್ಷರಾದಂಥ ಶ್ರೀ ಮಂಕಾಲ್ ವೈದ್ಯ ಇವರು ಅವರನ್ನ ಆಯ್ಕೆ ಸಂದರ್ಭದಲ್ಲಿ ನಾವೆಲ್ಲ ಅಭಿನಂದಿಸುತ್ತಿರುವುದು ಕೇವಲ ಒಂದು ಹುದ್ದೆಯನ್ನಲ್ಲ, ಒಂದು ಅಪೂರ್ಣ ಬದುಕಿನ ಪಯಣವನ್ನು ಕರಾವಳಿಯ ಸಾಮಾನ್ಯ ಕುಟುಂಬದ ಹಿನ್ನೆಲೆಯಿಂದ ಬಂದಂಥ ಮೀನುಗಾರಿಕೆಯ ಬೆಲೆಯಿಂದ ವಿಧಾನಸಭೆ ಉಪಾಧ್ಯಕ್ಷ ಪೀಠವರೆಗೆ ಸಾಗಿದ ಶ್ರೀ ಮಂಕಾಳ್ ವೈದ್ಯ ಅವರು ಪಯಣ ಶ್ರಮಕ್ಕೆ ಎಂದಿಗೂ ಸೋಲಿಲ್ಲ ಎಂಬುದಕ್ಕೆ ಜೀವಂತ ಸಾಕ್ಷಿ. ಒಬ್ಬ ಹೋಟೆಲ್ ಉದ್ಯಮಿ ಮತ್ತು ಮೀನುಗಾರಿಕೆ ವ್ಯಾಪಾರವನ್ನು ಆರಂಭಿಸಿ ನೆಲ ಕಂಡುಕೊಂಡರೂ ಈ ಅನುಭವವೇ ಮುಂದೆ ಅವರನ್ನು ಜನಸಾಮಾನ್ಯರ ದನಿಯಾಗಿ ರೂಪಿಸಿತು. ಅವರನ್ನು ಮತ್ತೊಮ್ಮೆ ಈ ಸದನಕ್ಕೆ ಸ್ವಾಗತ ಮಾಡಿ ಅವರಿಗೆ ತಮ್ಮೆಲ್ಲರ ಪರವಾಗಿ ಮತ್ತು ವೈಯಕ್ತಿಕ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸನ್ಮಾನ್ಯ ಸಭಾನಾಯಕರು, ಸನ್ಮಾನ್ಯ ಸಭಾನಾಯಕರು ಹಾಗೂ ವಿರೋಧ ಪಕ್ಷದ ನಾಯಕರು ಶ್ರೀ ಮಂಕಾಲ್ ವೈದ್ಯರು ಅವರನ್ನು ಉಪಾಧ್ಯಕ್ಷರ ಸ್ಥಾನಕ್ಕೆ ಕರೆದುಕೊಂಡು ಬರಬೇಕೆಂದು ಕೋರುತ್ತೇನೆ.